ಸೊ ನಾವು ಏನಾಗತ್ತಂದ್ರೆ ದಿಸ್ ಇಸ್ ನಾಟ್ ಸ್ಟಿಲ್ ಆರ್ಗನೈಸ್ಡ್, ರೈಟ್? ಸೊ ನಾವು ಇದನ್ನ ಇನ್ನು ಆರ್ಗನೈಸ್ ಮಾಡುವ. ಸೊ ಆರ್ಗನೈಸ್ ಅಂದ್ರೆ ಹೇಗೆ? ಯು ಹ್ಯಾವ್ ಟು, ದಿಸ್ ಇಸ್ ಲೈಕ್ ರ್ಯಾಂಡಮ್ ಆಗಿ ನೀವು ಹೇಳಿದ್ರಲ್ಲ, ಬಟ್ ವೆನ್ ಐ ಥಿಂಕ್ ಅಸ್ ಟೆಸ್ಟರ್ ಅಲ್ಲ, ವಿಲ್ ಸ್ಟಾರ್ಟ್ ಒನ್ ಸ್ಟೆಪ್ ಬಿಹೈಂಡ್, ರೈಟ್? ಒನ್ ಸ್ಟೆಪ್ ಬಿಹೈಂಡ್ ಅಂದ್ರೆ ವಾಟ್ ವಿಲ್ ಡೂ, ವಿಲ್ ಗ್ರೂಪ್ ಥಿಂಗ್ಸ್ ಲಾಜಿಕಲಿ, ರೈಟ್? ಗ್ರೂಪ್ ಥಿಂಗ್ಸ್ ಲಾಜಿಕಲಿ ಅಂದ್ರೆ ಸಿ, ಇದನ್ನ ವಾಟ್ ಈಸ್ ದ ಕೋರ್ ಫಂಕ್ಷನಾಲಿಟಿ ಆಫ್ ದ ಇದಂತ ನಾವು ನೋಡ್ಬೇಕು ಫಸ್ಟ್. ಇದರ ಏನು ಮಾಡ್ತಾ ಇದೆ, ಇದರ ಫಂಕ್ಷನ್ ಏನು? ಫ್ಯಾಕ್ಟೋರಿಯಲ್ ಹುಡ್ತಾ ಇರೋದು, ರೈಟ್? ದಿಸ್ ಇಸ್ ದ ಕೋರ್ ಫಂಕ್ಷನಲ್. ಸೊ ಅದನ್ನ ಒಂದು ಟೆಸ್ಟ್ ಸಿನಾರಿಯೋ, ರೈಟ್? ಅದಕ್ಕೆ ಟೆಸ್ಟ್ ಸಿನಾರಿಯೋ ಅಂತ. ಸೊ ಒಂದು ಸೆಟ್ ಆಫ್ ಫಂಕ್ಷನ್ಸ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಯು ಆರ್ ಗ್ರೂಪಿಂಗ್ ಲಾಜಿಕಲಿ. ಲಾಜಿಕಲಿ ಅಂದ್ರೆ ಒಂದೊಂದು, ಈಗ ಇದಕ್ಕೆ ಕೆಳಗಿದ್ದಕ್ಕೆ ಫೂಟರ್ ಅಂತ. ಓಕೆ, ಸೊ ಟು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಅಲ್ಲ, when you are telling it to a manager or something, you won't tell all these test cases. This is like breaking down. Already break ಮಾಡಿ ಆಗಿದೆ, right? I'll create one more sheet. So what we'll do, we'll create a test scenario. Okay, ಇದರ ಒಳಗೆ ನಿಮ್ಮ ಟೆಸ್ಟ್ ಕೇಸಸ್ ಬರ್ತದೆ. So we'll group all these things, right? Before, okay, test scenario ಅಂದ್ರೆ you are now grouping. Now this comes before your test cases. Test cases ನೀವು ಬರ್ದಿದ್ದೀರಲ್ಲ, ಟೆಸ್ಟ್ ಕೇಸಸ್ ಬರ್ದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ದು ಯಾವ ಡೇಟಾ ಹಾಕಿದ್ಮೇಲೆ ಬರ್ದ ಮೇಲೆ, ದಿಸ್ ಇಸ್ ಲೈಕ್ ಲಾಸ್ಟ್ ನಿಮ್ಮ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಅಷ್ಟೇ. ಬಟ್ ಟೆಸ್ಟ್ ಕೇಸಸ್ ಬರೆಯೋಕ್ಕಿಂತ ಮುಂಚೆನು ವಾಟ್ ಯು ಡೂ, ಯು ರೈಟ್, ಯು ಲಾಜಿಕಲಿ ಗ್ರೂಪ್, ಈಸಿ ಅರ್ಥ ಮಾಡ್ಕೊಳ್ಳಿಕ್ಕೆ ಯು ಆರ್ ಟೆಲಿಂಗ್ ಓಕೆ ಏನೆಲ್ಲ ಟೆಸ್ಟ್ ಆಗ್ತಾ ಇದೆ ಅಂತ ಒಂದು ಐಡಿಯಾ ಬರ್ಲಿಕ್ಕೆ ಟೆಸ್ಟ್ ಸಿನಾರಿಯೋ ಅಂತ ಮಾಡ್ತಾರೆ. ಸೊ ಟೆಸ್ಟ್ ಸಿನಾರಿಯೋ ಅಂದ್ರೆ ವಿ ವಿಲ್ ಗ್ರೂಪ್ ದಿಸ್, ಆಯ್ತಾ? ಇದರಲ್ಲಿ ಹೆಚ್ಚಿಲ್ಲ. ಓಕೆ, ಸೊ ವಾಟ್ ವಿಲ್ ಡೂ ಅಂದ್ರೆ ಒಂದು, ಇಫ್ ವೆಬ್ಸೈಟ್ ಲೋಡ್ಸ್, ಒಂದು we will write the main functionality, right? If factorial, finding factorial is working fine, right? If finding factorial is working fine, this is one test scenario, right? This is a core functionality ಸರಿ ಇದೆಯಾ ಅಂತ ಚೆಕ್ ಮಾಡ್ತೇವೆ. ಇದರ ಒಳಗೆ ನಿಮ್ದು ಏನೆಲ್ಲ ಟೆಸ್ಟ್ ಕೇಸಸ್ ಬರ್ತದೆ, ಯಾವ್ದೆಲ್ಲ ಬರ್ತದೆ ಇದರಲ್ಲಿ? ನೆಗೆಟಿವ್ ಟೆಸ್ಟ್, ಇದು, right? All these things will come in here. ಓಕೆ, ಇದು ದಿಸ್ ಇಸ್ ಅ ಟೆಸ್ಟ್ ಸಿನಾರಿಯೋ. ಅವ್ರು ಕೇಳ್ತಾರೆ ವಾಟ್ ಇಸ್ ಅ ಟೆಸ್ಟ್ ಸಿನಾರಿಯೋ, ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ. ಟೆಸ್ಟ್ ಸಿನಾರಿಯೋ ಅಂದ್ರೆ ಏನು, ಟೆಸ್ಟ್ ಕೇಸಸ್ ಅಂದ್ರೆ ಏನು? ಸೊ ಯು ಆರ್ ಲಾಜಿಕಲಿ ಗ್ರೂಪಿಂಗ್ ಆಲ್ ದ ಫಂಕ್ಷನಾಲಿಟಿ ಒಂದು ಕಡೆ ಇರುವಂತದ್ದು. ಸೊ ಇದು ಒಂದು. ನೀವು ಇನ್ನು ಇದನ್ನ ಕೆಳಗಿರುವಂತದ್ದು ಇದೆಯಲ್ಲ, ಫೂಟರ್, ರೈಟ್? ಚೆಕ್ ಇಫ್ ಫೂಟರ್ ಅಂತಾರೆ ಇದಕ್ಕೆ, ರೈಟ್? ಕಾಲ್ ಭಾಗದಲ್ಲಿರೋದಕ್ಕೆ ಫೂಟರ್ ಇಸ್ ಲಿಂಕ್ಸ್, ಟೆಸ್ಟ್ ಆಲ್ ಫೂಟರ್ಸ್ ಇದಂತ ಹಾಕ್ಬೋದು, ಆಯ್ತಾ? ಟೆಸ್ಟ್ ಫಾರ್ ಆಲ್ ಫೂಟರ್ ಲಿಂಕ್ಸ್. ದಿಸ್ ಇನ್ ಜನರಲ್ ಹೇಳ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಯಾವ್ದೆಲ್ಲ ಬರ್ತದೆ? ಒಂದು ಪ್ರೈವಸಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಹಾಕಿದ್ರಿ ನೋಡಿ ಟೆಸ್ಟ್ ಮಾಡ್ಲಿಕ್ಕೆ. ಸೊ ದ್ಯಾಟ್ ವಿಲ್ ಕಮ್ ಹಿಯರ್. ಓಕೆ, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ನೀವು ಮಾಡುವ ಟೆಸ್ಟ್ ಗಿಂತ ಮುಂಚೆ ದಿಸ್ ಇಸ್ ಹೌ ಯು ಥಿಂಕ್, ರೈಟ್? ಫಸ್ಟ್ ಓಕೆ, ನಾ ಇದನ್ನ ಟೆಸ್ಟ್ ಮಾಡಬೇಕು, ಇದರಲ್ಲಿ ಏನೆಲ್ಲ ಟೆಸ್ಟ್ ಬರಬೇಕು ಅಂತ ಯು ರೈಟ್. then ಅದರಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಬೇಕು ಅಂತ ಯು ಆರ್ ರೈಟಿಂಗ್, ರೈಟ್? ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಟೆಸ್ಟ್ ಮಾಡೋದು ಆದ್ಮೇಲೆ, right? Now what we are doing in this exercise, we are going one step back so that we know, right, what things happens in industry. Okay, so ಇದನ್ನೆಲ್ಲ ಗ್ರೂಪ್ ಮಾಡ್ಕೊಂತ you are writing a test scenario so that you are making sure okay ಎಲ್ಲ ಸಿನಾರಿಯೋಸ್ ಕವರ್ ಆಗಿದೆಯಾ ಅಂತ. ಇನ್ನೊಂದು ಟೆಸ್ಟ್ ಸಿನಾರಿಯೋ ಏನು, ವೆಬ್ಸೈಟ್ ಸೆಕ್ಯೂರಿಟಿ, ರೈಟ್? ನೀವು ವೆಬ್ಸೈಟ್ ಸೆಕ್ಯೂರಿಟಿ ಅಂತಾನೆ ಹಾಕ್ಬೇಕು, ಆಯ್ತಾ? ಅದರಲ್ಲಿ ಒಂದು HTTPS ಎಲ್ಲ ಬರ್ತದೆ, ರೈಟ್? ನಾನು ಹೇಳ್ತೇನೆ, ದೀಸ್ ಥಿಂಗ್ಸ್ ಹ್ಯಾವ್ ವರ್ಡ್ಸ್, ಓಕೆ? ಸ್ಪೆಸಿಫಿಕ್ ಕೆಲವು ವರ್ಡ್ಸ್ ಇದೆ. ಸೊ ಇನ್ಯಾವುದಾಗಿಲ್ಲ, ಟೈಟಲ್ ಮತ್ತೆ ಇದಲ್ಲ, ಅದನ್ನ ನಾನು ಏನಂತ ಹಾಕುವ, ಅದು ಸಿನಾರಿಯೋಗೆ ಮೇ ಬಿ ಹೆಡರ್ ಅಂಡ್ ಫಂಡ್ ಇದಂತ ಹಾಕುವ, ಆಯ್ತಾ? ಚೆಕ್ ಇಫ್ ವೆಬ್ಸೈಟ್ ಹೆಡರ್ ಅಂಡ್ ಟೈಟಲ್, ದಿಸ್ ಇಸ್ ಒನ್ ಸಿನಾರಿಯೋ. ಇದ್ರಲ್ಲಿ ಹೆಚ್ಚಿಲ್ಲ ಆಕ್ಚುಲಿ. ನೀವು ಈಗ ಅಮೆಝಾನ್ಗೆ ಹೋದ್ರೆ ಯು ಕ್ಯಾನ್ ಗ್ರೂಪ್ ಥಿಂಗ್ಸ್. ನಾನು ಅದು ಐ ವಿಲ್ ರಿಲೇಟ್ ಟು ಇಟ್, ಟೆಸ್ಟ್ ಸಿನಾರಿಯೋ ಅಂದ್ರೆ ಹೇಗಿರ್ತದೆ ಅಂತ. ಸೊ ಈಗ ನಾನು ಅಮೆಝಾನ್ಗೆ ಹೋದ್ರೆ, ಸೊ ದಿಸ್ ಇಸ್ ದ ಹೆಡರ್, ರೈಟ್? ನಾವು ಹೆಡರ್ ಟೆಸ್ಟ್ ಮಾಡ್ತೇವೆ, ಟೆಸ್ಟ್ ಇಫ್ ಹೆಡರ್ ಇಸ್ ಫೈನ್. ಅದಕ್ಕೆ ನೀವೇನು ಟೆಸ್ಟ್ ಕೇಸಸ್ ಬರೀತೀರಿ? ಟೆಸ್ಟ್ ಇಫ್ ಅಮೆಝಾನ್ ಲಿಂಕ್ ಇಸ್ ವರ್ಕಿಂಗ್ ಫೈನ್, ಕಸ್ಟಮರ್ ಸರ್ವಿಸ್ ಲಿಂಕಿಂಗ್ ಫೈನ್, ಇದು ಮಲ್ಟಿಪಲ್ ಟೆಸ್ಟ್ ಕೇಸಸ್, ರೈಟ್? ಅದಾದ್ಮೇಲೆ ದೇರ್ ಇಸ್ ಒನ್ ಮೋರ್ ಟೆಸ್ಟ್ ಸಿನಾರಿಯೋ ಕಾಲ್ಡ್ ಸೈನ್ ಇನ್, ರೈಟ್? ಸೈನ್ ಇನ್ಗೆ ನಾನು ಹಾಕಿ
ದಿಸ್ ಕ್ರೋಮ್ ಬ್ರೌಸರ್ದು ಇನ್ಕಾಗ್ನಿಟೋ ಮೋಡಲ್ ಓಪನ್ ಮಾಡಿದ್ದೇನೆ. ಸೊ ನಾನು ಸೈನ್ ಇನ್ ಮಾಡಬೇಕು, ರೈಟ್? ಆರ್ ಕ್ರಿಯೇಟ್ ಯುವರ್ ಅಮೆಝಾನ್ ಅಕೌಂಟ್ ಇದೆ ನೋಡಿ. ಸೊ ದಿಸ್ ಇಸ್ ಅ ಟೆಸ್ಟ್ ಸಿನಾರಿಯೋ. ಇದರಲ್ಲಿ ಓಕೆ, ಟೆಸ್ಟ್ ಇಫ್ ಯುವರ್ ನೇಮ್ ಇಸ್ ವರ್ಕಿಂಗ್ ಫೈನ್, ಟೆಸ್ಟ್ ಇಫ್ ಮೊಬೈಲ್ ನೇಮ್ಸ್ ರೈಟ್, ಎರರ್ ಮೆಸೇಜ್ ಸರಿ ಬರ್ತಿದ್ಯಾ, ರೈಟ್? ಈಗ ಕೊಟ್ಟು ನಾನು ಕಂಟಿನ್ಯೂ ಕೊಟ್ಟು ಸರಿ ಎರರ್ ಮೆಸೇಜ್ ಸರಿ ಬರ್ತಿದ್ಯಾ. ಈಚ್ ಇಂಡಿವಿಜುವಲ್ ಇದಕ್ಕೆ ಯು ಆರ್ ರೈಟಿಂಗ್ ಅ ಟೆಸ್ಟ್ ಕೇಸ್. ಓಕೆ, ಅದಕ್ಕೆ ದಟ್ಸ್ ವೈ ಯು ಹ್ಯಾವ್ ಸೋ ಮಚ್ ಎಫರ್ಟ್. ಇದೆಲ್ಲ ಪ್ಲಾನಿಂಗ್ ಅಲ್ಲಿ ಬರ್ತದೆ. ಅವರು ನಿಮ್ಮ ವಿ ಮಾಡೆಲ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ತೋರಿಸಿದ್ರಲ್ಲ ವೆರಿಫಿಕೇಶನ್ ಅಂತ, ನಿಮ್ಮ ಡಾಕ್ಯುಮೆಂಟೇಶನ್ ಎಲ್ಲ ಬರೋದಲ್ಲಿ ರೈಟ್ ಸೈಡ್ ಇರೋದು ಯು ಆರ್ ಆಕ್ಚುಲಿ ಟೆಸ್ಟಿಂಗ್ ಇಟ್. ನಾ ಈಗ ಮಾಡ್ತಾ ಇರೋದು ಲೆಫ್ಟ್ ಸೈಡ್ ಅಲ್ಲಿ ಬರುವಂತದ್ದು. ಓಕೆ ಓಕೆ, ಐ ಹೋಪ್ ಯು ರಿಮೆಂಬರ್, ರೈಟ್? ರೈಟ್, ಇಲ್ಲಿ ರೈಟ್. ಸೊ ನಾವೀಗ ಈ ಕಡೆಯಿಂದ ಲೆಫ್ಟ್ ಹೋಗ್ತಾ ಇರೋದು, ರೈಟ್? ವೆನ್ ಯು ವರ್ಕಿಂಗ್ ಇನ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಒಂದು ಪ್ರಾಜೆಕ್ಟ್ ಬಂದ್ರೆ ಯು ಸ್ಟಾರ್ಟ್ ದಿಸ್ ವೇ. ಇಲ್ಲಿ ಮೇಲಿಂದ ಕೆಳಗೆ ಹೋಗಿ ಕೋಡಿಂಗ್ ಆದ್ಮೇಲೆ ಯು ಕೀಪ್ ಆನ್ ಟೆಸ್ಟಿಂಗ್. ಇದು ವ್ಯಾಲಿಡೇಷನ್ ಫೇಸ್ ಒಂದು ವೆಬ್ಸೈಟ್. ನೀವು ಆಲ್ರೆಡಿ ಈಗ ಟೆಸ್ಟ್ ಮಾಡಿ ಬಿಟ್ಟಿದ್ದೀರಿ. ಐ ಆಮ್ ಟೆಲಿಂಗ್ ಯು ವಾಟ್ ವುಡ್ ಬಿ ಯರ್ ಪ್ರೀವಿಯಸ್ ಸ್ಟೇಜ್, ರೈಟ್? ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಬಿಕಾಸ್ ವಿ ಆರ್ ನ್ಯೂ. ನೀವು ಆಕ್ಚುಯಲ್ ವರ್ಲ್ಡ್ ಅಲ್ಲಿ ಹೀಗೆ ಬರ್ತೀರಿ, ದಟ್ಸ್ ಹೌ ಯು ಆರ್ ಲರ್ನಿಂಗ್. ಬಟ್ ದಿಸ್ ಎಕ್ಸರ್ಸೈಸ್ ವಿ ಆರ್ ಡೂಯಿಂಗ್ ಉಲ್ಟಾ, ಸೊ ದಟ್ ಯು ಕ್ಯಾನ್ ರಿಲೇಟ್ ಟು ಥಿಂಗ್ಸ್. ಯಾಕಂದ್ರೆ ತುಂಬಾ ಕಾನ್ಸೆಪ್ಟ್ಸ್ ಬರ್ತದೆ, ಅದಕ್ಕೆ ವಿ ಆರ್ ಟ್ರೈಂಗ್ ಟು ಡೂ ದಿಸ್ ಎಕ್ಸರ್ಸೈಸ್, ಆಯ್ತಾ? ಸೊ ಈಗ ಟೆಸ್ಟ್ ಕೇಸಸ್ ಬರ್ದ್ವಿ, ರೈಟ್? ವಾಟ್ ವಿ ಆರ್ ಟ್ರೈಂಗ್ ಟು ಡೂ ನಾವ್ ಇಸ್ ವಿ ಆರ್ ಟ್ರೈಂಗ್ ಟು ಗ್ರೂಪ್ ಥಿಂಗ್ಸ್, ರೈಟ್? ಇದಕ್ಕಿಂತ ಮುಂಚಿನ ಸ್ಟೆಪ್ ಏನು? ಓಕೆ, ಹೆಡರ್ ಟೆಸ್ಟ್ ಮಾಡಬೇಕು. ಹೆಡರಿನ ಓಕೆ ಟೈಟಲ್ ಸರಿ ಇದೆಯಾ, ಇದು ಸರಿ ಇದೆಯಾ? ಓಕೆ, ಅದಕ್ಕೊಂದು ಯು ಪುಟ್ ಅ ರೈಟ್ ಟೈಟಲ್. ಓಕೆ, ನಾರ್ಮಲಿ ಅಮೆಝಾನ್ ಎಲ್ಲ ಐ ಕ್ಯಾನ್ ಗ್ರೂಪ್ ಇಟ್ ಸೇಯಿಂಗ್ ಹೆಡರ್ ಸರಿ ಇದೆಯಾ, ಟೆಸ್ಟ್ ಇಫ್ ಆಲ್ ದ ಲಿಂಕ್ಸ್ ಆರ್ ಫೈನ್. ದೆನ್ ಯು ಟೆಸ್ಟ್ ಇಫ್ ಓಕೆ ಫೂಟರ್ ಇಸ್ ಲೋಡಿಂಗ್ ಫೈನ್, ರೈಟ್? ಓಕೆ, ಆದ್ಮೇಲೆ ಟೆಸ್ಟ್ ಇಫ್ inspired by browsing section is working fine, right? That is a scenario. Idralli again you have right individual test cases, right? Image sari idya, ee description test sari idya, star ella barta idya. So those are individual test cases bartu, and these are test scenario ನಿಮ್ಮ ಗ್ರೂಪ್ ಆಗಿರುವಂತದ್ದು. ಅದಕ್ಕೆ ಆಮೇಲೆ ನೀವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಿತೀವಿ, ಹೀಗಿದ್ರೆ ಹೀಗೆ ಬರಬೇಕು ಅಂತ. ಹೋಪ್ ಪೀಪಲ್ ಆರ್ ಫಾಲೋಯಿಂಗ್, ರೈಟ್? ಏನಾದ್ರು ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಸ್ಟಿಲ್ ಹಿಯರ್? Any questions? Okay. Okay. Good. All good. So ಈಗ ಏನೆಲ್ಲ ಕಲ್ತ್ವಿ ನಾವು? ಟೆಸ್ಟ್ ಕೇಸಸ್ ಹೇಗೆ ಬರೆಯೋದು ಅಂತ ಯು ಗಾಟ್ ಅನ್ ಐಡಿಯಾ, ಐ ಹೋಪ್, ರೈಟ್? ನೀವು ಟೆಸ್ಟ್ ಮಾಡಿದ್ರಿ, ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ನೀವು ಟೆಸ್ಟ್ ಕೇಸಸ್ ಬರಿಬೇಕು, ಏನೆಲ್ಲ ಟೆಸ್ಟ್ ಮಾಡ್ತಿದ್ದೀರಿ ಅಂತ, ರೈಟ್? ದಿಸ್ ಇಸ್ ಸಿಂಪಲ್. ನೀವು ಯಾವುದೇ ಇಂಟರ್ವ್ಯೂಗೆ ಹೋದ್ರು ಕೇಳ್ತಾರೆ, ರೈಟ್? ಸೊ ಇದು ದಿಸ್ ಸರ್, ಹಾ ಕೇಳಿ. ಐ ಹ್ಯಾವ್ ಒನ್ ಡೌಟ್. ಫಂಕ್ಷನ್ ಟೆಸ್ಟ್ ಮತ್ತೆ ಟೆಸ್ಟ್ ಕೇಸಸ್ ಏನ್ ಚೇಂಜ್ ಇದೆ ಅಂತ? ಹಾ, ಅದಕ್ಕೆ ನಾ ಬರ್ತೇನೆ. ಫಂಕ್ಷನಲ್ ಟೆಸ್ಟಿಂಗ್ ಇಸ್ ಅ ಕ್ಯಾಟಗರಿ, ಆಯ್ತಾ? ನಾ ಬರ್ತೇನೆ ಅದಕ್ಕೆ, ಆಯ್ತಾ? ಐ ಟೆಲ್ ಯು ವಾಟ್ ಇಸ್. ಓಕೆ, I'll keep that question. ಹೇಳಿಲ್ಲ ಅಂದ್ರೆ you again remind me at the end of the session. ಓಕೆ. So, any other questions? It's a good question. I'll come to that. Expected results ಅಲ್ಲಿ ನಾವು ಓನ್ ಆಗಿ ಬರೆಯೋದು ಅಲ್ಲ, ಹೌದು. ಸೊ ಎಕ್ಸ್ಪೆಕ್ಟ್ ರಿಸಲ್ಟ್ಸ್ ನಾವೇ ಬರಿಬೇಕು. ಆಸ್ ಎ ಟೆಸ್ಟರ್ ಯು ಆರ್ ರೈಟಿಂಗ್ ವಾಟ್ ಶುಡ್ ಕಮ್. ನೀವು ಅದಕ್ಕೆ ಅವರು ತೋರಿಸಿದ್ರಲ್ಲ ಇಲ್ಲಿ, ನಿಮಗೆ ಏನು ಬರ್ತದೆ ಅಂತ ಯು ಆರ್ ಫ್ರಮ್ ದ ಬಿಗಿನಿಂಗ್ ಯು ನೋ ಏನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಅದಕ್ಕೆ ನಿಮ್ಮನ್ನ ಸ್ಟಾರ್ಟಿಂಗ್ ಇಂದ ಕರ್ಕೊಳ್ಳೋದು, ರಿಕ್ವೈರ್ಮೆಂಟ್ ಡಿಸೈನ್ ಇಂದ ಹಿಡಿದು, ರೈಟ್? ಆರ್ಕಿಟೆಕ್ಚರ್ ಡಿಸೈನ್, ಇದು ವಾಟರ್ ಫಾಲ್ ಮಾಡೆಲ್ ಅಲ್ಲಿ ಲಾಸ್ಟ್ಗೆ ಹೇಳ್ತಾರೆ ಇದೆಲ್ಲ ಮಾಡಬೇಕು ಅಂತ. ಬಟ್ ಸ್ಟಿಲ್ ಯು ಶುಡ್ ನೋ, ಒಂದು ನೀವು ಟೆಸ್ಟ್ ಮಾಡ್ತಿರೋ ಅಪ್ಲಿಕೇಶನ್ ಅಲ್ಲಿ ಏನೇನು ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ಯು ಶುಡ್ ನೋ. ತಲೆಯಲ್ಲಿ ಯು ಶುಡ್ ಹ್ಯಾವ್ ಐಡಿಯಾ. ಅದನ್ನ ನೀವು ಇಲ್ಲಿ ಆನ್ ಪೇಪರ್ ನೀವು ಬರಿತಾ ಇರೋದು, ರೈಟ್? ದೋಸ್ ಆರ್ ದ ಸ್ಟೆಪ್ಸ್. ಸೊ ನಾವು ಈಗ ರಿವರ್ಸ್ ಹೋಗ್ತಿದ್ದೇವೆ, ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಥಿಂಕ್, ರೈಟ್? ಬಟ್ ನಾರ್ಮಲಿ ನೀವು ಫಸ್ಟ್ ಟೆಸ್ಟ್ ಸಿನಾರಿಯೋ ಬರೀತೀರಿ, ಓಕೆ ಇದೆಲ್ಲ ಟೆಸ್ಟ್ ಮಾಡಿ, ಅದ್ರ ಒಳಗೆ ದೆನ್ ಯು ಬ್ರೇಕ್, ರೈಟ್? ಟೆಸ್ಟ್ ಕೇಸಸ್, ಇಂಡಿವಿಜುವಲ್ ಟೆಸ್ಟ್ ಕೇಸಸ್. ಟೆಸ್ಟ್ ಸಿನಾರಿಯೋ ಅಂದ್ರೆ ಈ ಸೆಕ್ಷನ್ ಹೇಗೆ ಟೆಸ್ಟ್ ಮಾಡೋದು, ಈ ಸೆಕ್ಷನ್ ಹೇಗೆ ಟೆಸ್ಟ್ ಮಾಡೋದು, ದೆನ್ ಯು ರೈಟ್. ಆವಾಗ ಫ್ರಮ್ ಯುವರ್ ಥಿಂಕಿಂಗ್ ಲೆವೆಲ್, ರೈಟ್, ಇಟ್ಸ್ ಈಸಿ ಟು ಟೆಸ್ಟ್. ಅಂದ್ರೆ ಬರೀಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ನಾನು ಐ ಟುಕ್ ಅ ವೆರಿ ಸಿಂಪಲ್ ಅಪ್ಲಿಕೇಶನ್. ಇಟ್ ವೋಂಟ್ ಕಂಟೈನ್ ಎನಿ ಫಾರ್ಮ್ಯಾಟ್ ಏನೂ ಇಲ್ಲ. ನಾವು ತೋರಿಸಿದ್ನಲ್ಲ ನಿಮಗೆ ಒಂದು. ದಿಸ್ ಇಸ್ ಅ ಟೆಸ್ಟ್ ಕೇಸ್,
ಓಕೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನ್ ಫಾರ್ಮ್ಯಾಟ್ ಇರೋದಿಲ್ಲ, ನೀವು ಅರ್ಥ ಆಗುವ ಹಾಗೆ ಬರಿಬೇಕು ನೋಡಿ. ಸೈಟ್ ಶುಡ್ ಓಪನ್ ಕ್ರೆಡೆನ್ಷಿಯಲ್ ನೀವು ನಿಮ್ಮ ಇಂಗ್ಲಿಷ್ ಅಲ್ಲಿ ಬರ್ಕೊಂತ ಹೋಗ್ಬೋದು, ರೈಟ್. ಆದ್ರೆ ನಾರ್ಮಲಿ ಏನಿಲ್ಲ, ಚೆಕ್ ಅಂತ ಬರೀತಾರೆ, ಇಲ್ಲಿ ಟೆಸ್ಟ್ ಇಫ್ ಅಂತ ಬರೀತಾರೆ, ರೈಟ್. ನಾ ಇದ್ರಲ್ಲಿ ಎಲ್ಲದು ಚೆಕ್ ಇಫ್ ಅಂತ ಹಾಕಿದ್ದೇನೆ. ಕೆಲವರು ಟೆಸ್ಟ್ ಇಫ್ ಟೈಟಲ್ ಆಫ್ ದ ವೆಬ್ ಪೇಜ್ ಇಸ್ ಕರೆಕ್ಟ್ ಅಂತ ಬರೀತಾರೆ, ರೈಟ್. ಹಾಗೆ ಸೊ ಇದು ಯು ರೈಟ್ ಇಟ್ ಇನ್ ಯೋರ್ ಓನ್ ವೇ, ರೈಟ್. ಸೊ ಸೈಟ್ ಶುಡ್ ಓಪನ್ ಅಂತ ಇದು ಈಗ ಕ್ರೆಡೆನ್ಷಿಯಲ್ ಆಗಿದಾಗ ಎಂಟರ್ ಎಲ್ಲ ಆಗ್ತಾ ಇದೆಯಾ ಅಂತ. ಓಕೆ. ಸೊ ದಟ್ ಈಸ್ ಸ್ಟೆಪ್ಸ್. ಇಟ್ಸ್ ಆಲ್ ನಾರ್ಮಲ್ ಇಂಗ್ಲಿಷ್, ನಿಮ್ಮ ಹೇಗೆ ನಿಮ್ಗೆ ಇಂಗ್ಲಿಷ್ ಹೇಗಿದೆ ಹಾಗೆ ಬರ್ಕೊಂತ ಹೋದ್ರೆ ಆಯ್ತು. ಬಟ್ ಅದೇ ಚೆಕ್ ಇಫ್ ಅಂತ ಹಾಕೊಂತ ಹೋದ್ರೆ ಆಯ್ತಲ್ಲ, ಟೆಸ್ಟ್ ಇಫ್ ಅಂತ ಹಾಕೊಂಡು ಬರ್ಕೊಂತ ಹೋಗಿ. ಐ ಹೋಪ್ ಪೀಪಲ್ ಆರ್ ಫಾಲೋವಿಂಗ್, ರೈಟ್. ಸೊ ನಾವು ಏನೆಲ್ಲ ಕವರ್ ಮಾಡಿದ್ವಿ, ಟೆಸ್ಟ್ ಕೇಸಸ್ ಆಯ್ತು, ಟೆಸ್ಟ್ ಸಿನಾರಿಯೋ ಆಯ್ತು, ರೈಟ್. ಯು ಅಂಡರ್ಸ್ಟುಡ್ ವಾಟ್ ಆರ್ ಥಿಂಗ್ಸ್. ನನಗೆ ನಾಳೆ ಕೇಳಿದ್ರೆ ಯು ಶುಡ್ ಬಿ ಏಬಲ್ ಟು ಟೆಲ್ ಮಿ ವಾಟ್ ಇಸ್ ಅ ಟೆಸ್ಟ್ ಸಿನಾರಿಯೋ. ಇಟ್ಸ್ ಅ ಗ್ರೂಪ್ ಲಾಜಿಕಲ್ ಗ್ರೂಪಿಂಗ್ ಆಫ್ ಥಿಂಗ್ಸ್, ರೈಟ್. ಅದೇ ಒಂದು ಫಂಕ್ಷನಾಲಿಟಿದು ಟೆಸ್ಟ್. ಫಂಕ್ಷನಾಲಿಟಿ ಅಂದ್ರೆ ಗೊತ್ತಾಯ್ತಲ್ಲ, ದಿಸ್ ಇಸ್ ಅ ಫಂಕ್ಷನ್. ಎಲ್ಲದು ಫಂಕ್ಷನಾಲಿಟಿ, ರೈಟ್. ಹೇಗೆ ವರ್ಕ್ ಆಗಬೇಕು ಅನ್ನೋದೇ ಫಂಕ್ಷನಾಲಿಟಿ, ರೈಟ್. ಸರ್ಚ್ ಇಸ್ ಅ ಫಂಕ್ಷನಾಲಿಟಿ. ಇದನ್ನು ನೀವು ಸಪರೇಟ್ ಟೆಸ್ಟ್ ಸಿನಾರಿಯೋ ಮಾಡ್ಬೋದು. ಟೆಸ್ಟ್ ಇಫ್, ಯಾಕಂದ್ರೆ ಇದರಲ್ಲಿ ಮಲ್ಟಿಪಲ್ ಟೆಸ್ಟ್ ಕೇಸಸ್ ಹಾಕ್ಬೋದಲ್ಲ. ನಾನು ಇದನ್ನ ಹಾಕಿದ್ರೆ ಟೆಸ್ಟ್ ಕೊಡಬೇಕು, ರೈಟ್. ಈ ಡ್ರಾಪ್ ಡೌನ್ ಇದ್ರೆ ಕೊಡಬೇಕು. ದಿಸ್ ಇಸ್ ಸಪರೇಟ್ ಟೆಸ್ಟ್ ಸಿನಾರಿಯೋ, ರೈಟ್. ಇದನ್ನು ನೀವು ಸಪರೇಟ್ ಮಾಡ್ಬೋದು. ಹೆಡರ್ ಅಲ್ಲೇ ಇಷ್ಟು ಇದೆ, ತುಂಬಾ ಕಾಂಪೋನೆಂಟ್ಸ್ ಇದೆ, ಇದನ್ನ ನೀವು ಸಪರೇಟ್ ಟೆಸ್ಟ್ ಸಿನಾರಿಯೋ ಮಾಡ್ಬೋದು. ಸೊ ಇದನ್ನೆಲ್ಲ ವೆನ್ ಯು ರೈಟ್ ಅಲ್ಲ, ಯು ವುಡ್ ನಾರ್ಮಲಿ ಡಿಸ್ಕಸ್ ವಿತ್ ದ ಟೀಮ್ ಲೀಡ್. ನಿಮ್ಗೆ ಟೀಮ್ ಲೀಡ್ ಇರ್ತಾರೆ. ಸೊ ಅದನ್ನೆಲ್ಲ ಡಿಸ್ಕಷನ್, ಯಾಕಂದ್ರೆ ಇದು ಎಲ್ಲಿ ಆಗೋದು ಹೇಳಿ, ಇಲ್ಲಿ. ಆಲ್ ದೀಸ್ ಥಿಂಗ್ಸ್ ಇಟ್ಸ್ ಲಾಟ್ ಆಫ್ ಡಿಸ್ಕಷನ್, ಆಯ್ತಾ. ಒಬ್ಬರಿಂದ ಕಷ್ಟ ಆಗುತ್ತೆ ಇಫ್ ಇಟ್ಸ್ ಅ ಬಿಗ್ ವೆಬ್ಸೈಟ್. ಚಿಕ್ಕ ವೆಬ್ಸೈಟ್ ಅಲ್ಲಿ ನೀವು ಮಾಡ್ತೀರಿ, ರೈಟ್. ದಿಸ್ ಇಸ್ ಸ್ಮಾಲ್ ವೆಬ್ಸೈಟ್. ಅದಕ್ಕೆ ನಾನು ಚಿಕ್ಕ ತಗೊಂಡಿದ್ದು ವಿತ್ ಮಿನಿಮಲ್ ಫಂಕ್ಷನ್ಸ್, ರೈಟ್. ಫಂಕ್ಷನಾಲಿಟಿ ಏನು ಇಲ್ಲ, ಜಸ್ಟ್ ಇದನ್ನ ಎಂಟರ್ ಮಾಡೋದು, ಒಂದು ಔಟ್ಪುಟ್ ಬರುತ್ತೆ. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ವಿ ಆರ್ ಡೂಯಿಂಗ್ ದಿಸ್. ಬಟ್ ಆಕ್ಚುಯಲ್ ವರ್ಲ್ಡ್ ಅಲ್ಲಿ, ರಿಯಲ್ ವರ್ಲ್ಡ್ ಅಲ್ಲಿ ಇಂತಹ ವೆಬ್ಸೈಟ್ ಇದು ತುಂಬಾ ಕಾಂಪ್ಲಿಕೇಟೆಡ್ ವೆಬ್ಸೈಟ್, ಕೆಲವು ಬೇರೆ ಇರ್ತದೆ, ಲೆಸ್ ಅದು. ಬಟ್ ಸ್ಟಿಲ್ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಟೆಸ್ಟ್. ಇಷ್ಟು ಚಿಕ್ಕ ವೆಬ್ಸೈಟ್ ಅಲ್ಲಿ ಯು ಆರ್ ರೈಟಿಂಗ್ ಸೋ ಮೆನಿ ಟೆಸ್ಟ್ ಸ್ಕ್ರಿಪ್ಟ್ಸ್, ರೈಟ್. ಐ ಹೋಪ್ ಯು ಆರ್ ಫಾಲೋಯಿಂಗ್, ರೈಟ್. ಇಷ್ಟು ಟೆಸ್ಟ್ ಸ್ಕ್ರಿಪ್ಟ್ಸ್ ಇದೆ, ಇನ್ನು ನಾವು ಕೆಲವರು ಕವರ್ ಮಾಡಲಿಲ್ಲ, ರೈಟ್. ಬಟ್ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಅಂತ ಬರ್ತದೆ, ನಾ ಹೇಳ್ತೇನೆ ಅದೆಲ್ಲ. ಓಕೆ.